ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿ ಸಂಭ್ರಮ ಶೋಭಾಯಾತ್ರೆಗೆ ಹೇಗಿದೆ ಸಿದ್ಧತೆ? ಶಾಸಕರಿಂದ ಭಿಕ್ಷಾಟನೆ ಸಂಪ್ರದಾಯ, ದತ್ತ ಜಯಂತಿ ಸಂಭ್ರಮ. ಚಿಕ್ಕಮಗಳೂರಿನಲ್ಲಿ ನಾಳೆ ದತ್ತ ಜಯಂತಿ ಆಚರಣೆ ಇದೆ. ಇಂದು ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ಮಾಡಲಾಗ್ತಾ ಇದೆ. 30,000ಕ್ಕೂ ಹೆಚ್ಚು ಭಕ್ತರಿಂದ ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಮಾಡಲಾಗುತ್ತೆ, ಅದ್ಧೂರಿಯಾಗಿ ನಡೆಯುತ್ತೆ. ಅಲ್ಲಿ ಶೋಭಾಯಾತ್ರೆ, ದತ್ತ ಜಯಂತಿ, ಮಾಲಾ ಎಲ್ಲವೂ ಕೂಡ ಸಿಟಿ ರವಿ ಅವರ ನೇತೃತ್ವದಲ್ಲಿ ಕೂಡ ಮಾಡಲಾಗುತ್ತೆ. ಕಾಮಧೇನು ಗಣಪತಿ ದೇವಾಲಯದಿಂದ ಮೆರವಣಿಗೆಯನ್ನ ಹೊರಡಲಾಗುತ್ತೆ. ಬಸವನಹಳ್ಳಿ ರಸ್ತೆ ಮೂಲಕ ಎಂಜಿ ರಸ್ತೆಯಲ್ಲಿ ಶೋಭಾಯಾತ್ರೆ ಸಾಗಲಿರುವಂಥದ್ದು. ಚಿಕ್ಕಮಗಳೂರು ನಗರದಲ್ಲಿ ಶಾಸಕ ಸಿಟಿ ರವಿ ಭಿಕ್ಷಾಟನೆಯನ್ನ ಮಾಡಿದ್ದಾರೆ. ಅದೊಂದು ಸಂಪ್ರದಾಯ. ಸೊ ಹೀಗಾಗಿ ಸಿಟಿ ರವಿ ಅವರು ಅಲ್ಲಿ ಭಿಕ್ಷಾಟನೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಡಿರುವಂಥದ್ದು ಭಿಕ್ಷಾಟನೆ ಮೂಲಕ ಬಡ್ಡಿ ಸಂಗ್ರಹಿಸಿದ್ದಾರೆ ಮಾಲಾಧಾರಿಗಳು. ತೆಂಗಿನಕಾಯಿ, ಬಾಳೆಹಣ್ಣು, ಅಕ್ಕಿ, ಬೆಲ್ಲವನ್ನ ನೀಡಿರುವಂಥದ್ದು ಸ್ಥಳೀಯರು. ನಾಳೆ ಇರುಮುಡಿ ರೂಪದಲ್ಲಿ ದತ್ತಾತ್ರೇಯ ಸ್ವಾಮಿಗೆ ಅರ್ಪಣೆಯನ್ನ ಮಾಡಲಾಗುತ್ತೆ. ಮೊದಲ ಬಾರಿಗೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ದತ್ತಾತ್ರೇಯನಿಗೆ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ ಅರ್ಚಕರಿಂದ. ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಶಾಸಕ ಸಿಟಿ ರವಿ ಅವರು ಭಿಕ್ಷಾಟನೆಯನ್ನ ಮಾಡ್ತಾ ಇರುವಂಥದ್ದು. ಅಲ್ಲಿನ ಸ್ಥಳೀಯರು ಬಾಳೆಹಣ್ಣಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಸುಮಾರು 30,000 ಜನ ಇವತ್ತಿನ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ವೀರೇಶ್, ಶೋಭಾಯಾತ್ರೆ ಎಷ್ಟೊತ್ತಿಗೆ ಆರಂಭವಾಗುತ್ತೆ ಮತ್ತೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ಳಾಗಿರುವಂಥದ್ದು? ಅಂದಾಜು ಎಷ್ಟು ಜನ ಭಾಗಿಯಾಗುವಂತ ನಿರೀಕ್ಷೆ ಇರುವಂಥದ್ದು? ಇನ್ನ ಪೊಲೀಸರು ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಚಿಕ್ಕಮಗಳೂರು ನಗರದಲ್ಲಿ? ಪೃಥ್ವಿ, ಏನು ಇವತ್ತು ಶೋಭಾಯಾತ್ರೆ ನಡೆಯುವಂತದ್ದು, ಅದು ಕೂಡ ಬೃಹತ್ ಶೋಭಾಯಾತ್ರೆ ನಡೆಯುವಂತದ್ದು ಚಿಕ್ಕಮಗಳೂರು ನಗರದಲ್ಲಿ. ಸುಮಾರು 4 ಗಂಟೆಗೆ ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇವಾಲಯದಿಂದ ಶೋಭಾಯಾತ್ರೆ ಆರಂಭವಾಗುವಂತದ್ದು. ಜೊತೆಗೆ ಏನು ಸುಮಾರು 30 ರಿಂದ 35 ಸಾವಿರ ಜನ ಸೇರುವ ನಿರೀಕ್ಷೆ ಇರುವಂತದ್ದು. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ದತ್ತ ಭಕ್ತರು ಸೇರುವ ನಿರೀಕ್ಷೆ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸುಮಾರು 4,500 ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಕಲ್ಪಿಸಿರುವಂತದ್ದು. ಯಾಕಂದ್ರೆ ನಿನ್ನೆ ಒಂದು ಹುನ್ನಾರ ಕೂಡ, ದತ್ತ ಜಯಂತಿ ಅಡ್ಡಿಪಡಿಸುವಂತ ಒಂದು ಹುನ್ನಾರ ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ದತ್ತಪೀಠದ ಮಾರ್ಗ ಮಧ್ಯದಲ್ಲಿ ಕೆಲ ಮಳೆಗಳನ್ನ ಹಾಕಿ ಕಿಡಿಗೇಡಿಗಳು ಕೃತ್ಯವನ್ನ ಎಸ್ಕೋಕೆ ಸಂಚು ರೂಪಿಸಿದ್ರ ಅನ್ನೋ ಅನುಮಾನ ಕೂಡ ಈಗ ಮೂಡಿರುವಂತದ್ದು. ಹಾಗಾಗಿ ಚಿಕ್ಕಮಗಳೂರು ನಗರಾದ್ಯಂತ ಮತ್ತೆ ಚಿಕ್ಕಮಗಳೂರು ಜಿಲ್ಲಾ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಿರುವಂತದ್ದು, ಚೆಕ್ ಪೋಸ್ಟ್ ಗಳನ್ನು ಕೂಡ ಕಲ್ಪಿಸಿರುವಂತದ್ದು. ಸುಮಾರು ನಗರದಲ್ಲಿ 4,500 ಜನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಸಿಟಿ ರವಿ ನೇತೃತ್ವದಲ್ಲಿ ಇವತ್ತು 4 ಗಂಟೆ ಸುಮಾರಿಗೆ ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇವಾಲಯದಿಂದ ಮೆರವಣಿಗೆ ಆರಂಭ ಆಗುವಂತದ್ದು. ಮೆರವಣಿಗೆ ನಂತರ ಬಸವನಹಳ್ಳಿ ಮುಖ್ಯ ರಸ್ತೆ, ಎಂಜಿ ರಸ್ತೆ ಮೂಲಕ ಸಾಗಿ ಆಜಾದ್ ಪಾರ್ಕ್ ನಲ್ಲಿ ಕೊನೆಗೊಳ್ಳುವಂತದ್ದು. ಸುಮಾರು 30 ರಿಂದ 35 ಸಾವಿರ ದತ್ತ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಿ ಪೊಲೀಸರು ಕೂಡ ಒಂದ್ ರೀತಿಯಲ್ಲಿ ಹದ್ದಿನ ಕಣ್ಣಿಟ್ಟಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.